ಮಗಳು. ಅವನ ಮಗನಾ? ಮಗ ನಂಜುಂಡ ಅಲ್ವಾ? ನಂಜುಂಡನ ಮಗನಾ? ಹಾಂ. ಪೂಜೆ ಮಾಡೋದು ನೋಡಿದ್ರೆ ಅಲ್ಲಿ ಮಾಡ್ತಾ ಇದ್ದೀವಿ. ಫೇಸ್ ಚೆನ್ನಾಗಿದ್ರೆ ಚೆನ್ನಾಗಿ ಬರುತ್ತೆ ಅಂಕಲ್. ಆಯ್ತು, ದೇವ್ರು ಒಳ್ಳೇದು ಮಾಡಲಿ ನೀವೆಲ್ಲರಿಗೂ. ಸಮಾಧಾನ ಮಾರ್ರೆ. ಎಲ್ಲ ಒಂದು ರೌಂಡ್ ತೆಗೆದುಬಿಡಮ್ಮ ಎಲ್ಲರೂ. ಎಲ್ಲ ಹಾಯ್ ಮಾಡಿ.
ಹಾಯ್ ಹೇಳಿ. ಒಂದು ಯೂಟ್ಯೂಬ್ ಬ್ಲಾಗೇ ಮಾಡ್ಬೋದಾಗಿತ್ತು. Hello, we are planning to go into Goa with okay. all the members. Okay. They are very happy to come with us. ಓ ಎಂಜಾಯ್. Cheers, cheers. Hip, hip, ಹುರೇ hip, hip. ಯಾರು ಇನ್ನು ಹುರೇ ಅಂತಾನೆ ಅಂತಿಲ್ಲ. Happy journey to all. ಎಲ್ಲ ಹತ್ಬಿಟ್ರೆ ಆಮೇಲೆ ನಾಳೆ ಎಲ್ಲ ಇದೆ. Okay. ಓಕೆ ಎಲ್ಲ ಹಾಯ್ ಮಾಡ್ಕೊಂಡತ್ತಿ ಹೋಗಿ. Hi, Martin. ಹಾಯ್ Hi. 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 Happy journey to all. Happy journey, Chandrappa. Happy journey. ಹಾಯ್ Sir. ಹಾಯ್. ಚಳಿ ಆಗ್ತಾ ಇದೆ, ಬೇಗ ಆಗ್ತಿ. Happy journey. ಅದೇ ತಾವರೆಲ್ಲ Hi. ಹಾಯ್. ನೀವತ್ತೆ ಹೆಂಗೆ ಇವಾಗ ಹಂಗೆ ಬಸ್ ಒಳಗಡೆ ಬರ್ತೀನಿ. Happy journey to me and to all. ಓ ಆಮೇಲೆ I am HRS program videographer and also cameraman. All the programs will, if madam says to upload, I will upload. Otherwise, I will don't. ಪ್ಲೀಸ್ ಸಬ್ಸ್ಕ್ರೈಬ್ ಹೇಳಿ ಅದೆಲ್ಲ. Okay, tell madam. ಹಾಯ್ ಹಾಯ್. ಹಾಯ್ Welcome. ವೆಲ್ಕಮ್ ಹಾಲ್. ವಿಡಿಯೋ ರೆಕಾರ್ಡ್ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಒಟ್ಟಿನಲ್ಲಿ. ನಾನು ಮತ್ತೆ ವಿಡಿಯೋ Red mark ಇದ್ರೆ ಆಗ್ತಾ ಇದೆ. ಡ್ರೈವರ್ನು ಮಾಡೋಣ. ಹಾಯ್ ಹೇಳಿ ಅಂಕಲ್. ಎಲ್ಲ ಬಂದವ್ರಾ? ಎಲ್ಲ ಥಮ್ಸ್ ಅಪ್ ಮಾಡಿ. ಓಕೆ ಡನ್. ರಾಮಣ್ಣ. ಸ್ಟಾಪ್. ಸಂಗೀತ ಸುರೆಯಾಯಿತು ಈ ಸಂಜೆ. ಪ್ರಿಯತಮ ಪ್ರಿಯತಮ ಪ್ರಿಯತಮ
ಸಂಗೀತ ಸುರೆಯಾಯಿತು ಈ ಸಂಜೆ ಪ್ರಿಯತಮ 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 ಏನೋ ತಿನ್ನೋಣ ಅಂತ ಹೋಗಿ 200 ರೂಪಾಯಿ ಹೌದು. ಚಾರ ಇವರು ಒಂದು ಚೈನೀಸ್ ಇಲ್ಲ ವಯಸ್ಸಾಗಿರೋರು ಸರ್ ವಯಸ್ಸಿದ್ರೆ ನಡೀತದೆ ಹೆಂಗೋ ಒಂದು ಸ್ವಲ್ಪ ಹೌದು. ಬರ್ತಾನೆ ಇಲ್ಲ ಅಂದರೆ ಒಂದು ಹಣ್ಣು ಫ್ರೂಟ್ಸು ಅದು ಇಲ್ಲಿ ಎಲ್ಲರೂ ನಿಂತ್ಕೊಂತ ಇದು ಮಾಡಿ ಬರ್ರಿ ಬರ್ರಿ ಒಂದು ಫೋಟೋ ಫೋಟೋ ಸಾರಿ ಡಾರ್ಕ್ ಮೊಬೈಲ್ ನಂಗೆ ಹೋಗ್ಬಿಟ್ಟಿದೆ ಕಳಿಸ್ಕೊಡಿ ಹಾಂ ಚಾರ್ಜರ್ ಇಲ್ಲ ಅಲ್ಲಿ ಹಾಕೋಕ್ಕೆ ಟೈಮ್ ಇಲ್ವಲ್ಲ ಚಾರ್ಜರ್ ಹಾಕೋಕ್ಕೆ ಟೈಮ್ ಇಲ್ಲ ಓ ಡೈಲಿ ಸಾಯಂಕಾಲ ತಲ ಬರ್ತಾನೆ ಅನ್ಸುತ್ತೆ ಚೆನ್ನಾಗಿದೆ ಎಲ್ಲೆಲ್ಲ ಹೋಗ್ತಾ ಇದ್ರಿ ಇಬ್ರು? ಫೋಟೋಕ್ಕೆ ಇದೊಂದು ಅಲ್ಲಿ ನಿಂತ್ಕೊಂತೀವಿ. ಹೋಗ್ತಾ ಇರಿ ನೀವು, ನಿಂತ್ಕೊಳ್ಳೋದಿಲ್ಲ ಇಲ್ಲ, ಹೋಗ್ತಾ ಇರಬೇಕು. ಇದರಲ್ಲಿ ಒಂದು ಫೋಟೋದಲ್ಲಿ ತಕ್ಕೊಡಿ ಅಂತ ಆಮೇಲೆ ತೆಗಿತೀನಿ, ಇವಾಗ ಇದಕ್ಕೆ ಹೋಗ್ತಾ ಇರಿ ಅಷ್ಟೇ. ಸರ್ವ ಬನ್ನಿ ಇಲ್ಲೆಲ್ಲ ಬನ್ನಿ ನೀವು ಬನ್ನಿ
ಫೋಟೋದ ತೆಗಿ ಫೋಟೋ ವಿಡಿಯೋ ಹೋಗ್ಬಿಡ್ತವೆ ಫೋಟೋ ತೆಗಿ ಫೋನ್ ಹಾಕಿ ಇದ್ದಾರೆ ನಂಬರ್ ಐತೆ ಅದೇ ಮೇಡಮ್ ಮೇಡಮ್ ಇಲ್ಲೇ ಇಲ್ಲ ಇವರು ಬೇಕಂತ ಹೋಗಿ ಇವ್ರದ್ದು ಫೋಟೋ ತೆಗಿಬೇಕಲ್ಲ ಮೇಡಮ್ ಇಲ್ಲೇ ಇರ್ತಾರೆ ನೋಡಿ ಸಿಡಿ ಹೆಂಗೆ ತಗೊಳ್ಳೋದು ವಿಡಿಯೋ ಬಿಡಿ ಫೋಟೋ ಫೋಟೋ ಇಲ್ಲಿ ತೆಗಿಬೋದು. ಇಲ್ಲಿ ಡ್ರೆಸ್ ಇದೆ ನೋಡಿ, ಇದೊಂದಿದೆ ನೋಡಿ. ಹೌದು ಡ್ರೆಸ್ ಮಾಡಿ ಫೋಟೋ ಆಗುತ್ತೆ. ಫೋಟೋ ಆಗುತ್ತೆ. ಇಲ್ಲಾಂದರೆ ವಿಡಿಯೋ ಆಗ್ತಾ ಇರುತ್ತೆ. ಯಾರೋ ಒಬ್ಬರು ತೆಗೀರಿ, ನಾನು ನೀರಿಗೆ ಹೋಗ್ತೀನಿ. ನೀವು ಹೋಗಿ ಬಂದ್ಬಿಡಿ, ಆಮೇಲೆ ನೋಡೋಣ ನಾವು. ನೀವು ಬಂದರೆ ನಾವು ಹೋಗ್ಬೋದು, ನೀವು ಆಗಲ್ಲ. ಹೌದು ಹುಷಾರು, ನಾನು ನೋಡ್ಕೊಳ್ಳಿ. ಏನು ಹುಷಾರು, ನೀವು ಹುಷಾರಾಗಿ ಅಲ್ಲೇ ನೀವು ಹುಷಾರಾಗಿ. ನೋಡಿ ಮಾಡಿದ್ದೀನಿ, ಬಟ್ ಅಯ್ಯಪ್ಪ ಬೀಳ್ಸತ್ತಂಗೆ. ಓಕೆ, ಬರೀಲಿ ಫ್ರೆಂಡ್ಸ್, ಕರೀರಿ. ಹಾಂ, ಎಲ್ಲಿ ವೈಷ್ಣವಿಯವರೆಲ್ಲ ಎಲ್ಲಿ? ನಿಮ್ಮ ಜೊತೆಯವ್ರು ಎಲ್ಲಿ? ಇಟ್ಕೊಂಡಿದ್ರು. ಹಾಯ್
ಗೋವಿಂದ. ಇವರೇ ಫೋಟೋ ಕೊಡಿ, ಮೊಬೈಲ್ ಕೊಡಿ ಅವರು. ಇದಾ ಯಾರೊಬ್ಬ ಆಡ್ತಾ ಇದ್ದಾರೆ. Hi, how are you? Thank you. Have you enjoyed the trip? Yes. Yes, yes. ಈ ಕಡೆ ಇದು ಚೆನ್ನಾಗಿ ಬರ್ತದೆ. Sir. ಹಾಗೆ Hi. How are you, madam? Have you enjoyed the trip? Enjoy ಮಾಡಿದ್ರಾ ಟ್ರಿಪ್ನ? ಹೇಗಿತ್ತು? ಫಸ್ಟ್ ಕ್ಲಾಸ್. Rashmi. ಹಾಯ್ ಮಾಡಿ. Hi. Hi, how are you? I'm
ಗೋವಾ ಟ್ರಿಪ್. ಸೊ ಈಗ ನೆಕ್ಸ್ಟ್ ನಾವು ಗೋಕರ್ಣಗೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಅಲ್ಲಿ ಏನಾಗುತ್ತೆ ಅಂತ. ಸೊ ಇವಾಗ ನೋಡಿ ಬಸ್ಸಲ್ಲಿ ಇವಾಗ ಎಲ್ಲರೂ ನೋಡಿ ಎಲ್ಲರೂ ಕೂತಿದ್ದಾರೆ. ಎಲ್ಲ ಸ್ವಲ್ಪ ಜನ ಮಲಗಿದ್ದಾರೆ, ಸ್ವಲ್ಪ ಜನ ಎದ್ದಿದ್ದಾರೆ. ಇವರು ಏನೋ ಸಾಂಗ್ ಆಡಬೇಕು ಅಂತ ನೋಡ್ತಾ ಇದ್ದಾರೆ. ಸೊ ಕನೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ ಓಕೆ ಮಾಡ್ತೀನಿ ಇಷ್ಟೇ ಗೈಸ್. ನೋಡಿ ವ್ಯೂ ನೋಡಿ ವ್ಯೂ ಏನು ಮಸ್ತ್ ಇದೆ ಹಾರಾಡ್ತಾ ಇದ್ದಾರೆ. ಝೂಮ್ ಮಾಡೋದು ಗೊತ್ತಿಲ್ಲ. ಹಾಯ್ ಹೇಳಿ ಎಲ್ಲ. Hi everybody. ಹಾಯ್. ಇವರು Have you enjoyed the trip? ನೋಡಿ ಎಲ್ಲ ಟ್ರಿಪ್ ಇವ್ರು ಎಂಜಾಯ್ ನೆನೆ ಕಳ್ದೋಗ್ಬಿಟ್ಟಿದ್ರು. ಮತ್ತೆ ಇಸ್ಕೊಂಡ್ಬಂದ್ವಿ ಇವ್ರನ್ನ. ಹೇಳಿ ಒಬ್ಬ ಇವರು ಬೇಜಾರು ಮಾಡ್ಕೊಂಡ್ಬಿಟ್ಟು 40 ಕಾಲ್ ಮಾಡಿದ್ರು. ಮೇಡಮ್ ಅವರಿಗೆ ಒಂದು ಅಭಿನಂದನೆಗಳು. ಚೆನ್ನಾಗಿ ಕರ್ಕೊಂಡು ಹೋಗಿ ಓಕೆ ಓಕೆ ಥ್ಯಾಂಕ್ ಯು ಅವ್ರಿಗೆ ಒಳ್ಳೇದಾಗಲಿ. ಓಕೆ ಅವ್ರ ಜೊತೆಲಿ ನಿಮಗೂ ಒಳ್ಳೇದಾಗಲಿ. ಎಲ್ಲರೂ ಅಪ್ಪ ನನಗೆ ಭಯ ನನಗೆ. ಹಾಯ್ ಅಂಕಲ್ ನೋಡಿ ಇವರು ಹಾಯ್ ಮಾಡ್ತಾ ಇದ್ದಾರೆ. ಹೇಗಿತ್ತು ಟ್ರಿಪ್ಪು? ಅದ್ಭುತ ಅವ್ರಿಗೆ ಅವರೇ ಸಾಕು. ಪಾಪ ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದಾರೆ. ಓಕೆ ಒಳ್ಳೆ ಓಕೆ ಊಟಗಳು ಹಾಕಿ ಒಳ್ಳೆ ಕಡೆ ಮಲಗಿಸಿ ಒಳ್ಳೆ ಕಡೆ ಸ್ನಾನದಲ್ಲಿ ಸೇರಿಸಿ ನೋಡಿ ನಮ್ಮನ್ನೆಲ್ಲ ಮೇಲೆ ಕೆತ್ತಿದ್ದಾರೆ. ಅವರಿಗೆ ಅವರು ಒಳ್ಳೇದಾಗಲಿ. ಹಾಯ್ ನೀರಲ್ಲಿದ್ವಿ ಎಲ್ಲ ಎಲ್ಲರೂ ಕೇಳ್ಕೊಂಡು ಓ ಅಲ್ಲಿ ಲಾಸ್ಟ್ ಸೀಟಲ್ಲಿ ಒಬ್ರು ಝೂಮ್ ಝೂಮ್. ಓಕೆ ಓಕೆ ದೂರಕ್ಕೆ ಬರಲ್ಲ ಸೌಂಡ್. ಬರುತ್ತೆ ಕ್ಯಾಮ್ರಾ ತೊಗೊಂಡೋಗ್ಬೇಕು. ಇವರ ಎಂಟ್ರಿ ಮಾಡ್ಕೊಂಡು ಹಲೋ ರಾಮಣ್ಣ ಅವರೇ, ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ಇವಾಗ ನೀವು ಕರೋಕೆ ಮ್ಯೂಸಿಕ್ ಹಾಡ್ತಾ ಇದ್ದೀರಲ್ಲ, ಇದು ಯಾರು ಸ್ಫೂರ್ತಿ ಸರ್ ನಿಮಗೆ? ನನಗೆ ಸ್ಫೂರ್ತಿ ಕೊರಕೆಗೆ ಕರೋಕೆ ಹಾಡು ಹೇಳ್ತೀರಲ್ವಾ, ಯಾರು ಗುರುಗಳು, ಯಾರು ನಿಮಗೆ ಹಾಡಿ ಅಂತ ಹೇಳಿದ್ರು? ಅದು ನನಗೆ ನಾನೇ ಶಂಕರ್ನಾಗ್ ಅವರು ಸ್ಫೂರ್ತಿ. ಮೇಡಮ್ ಅವರು ಒಂದು ಕೀರ್ತಿ. ಮೇಡಮ್ ಅವರು ಒಂದು ಮೇಡಮ್ ಹೆಸರು ಹೇಳಿ. ವೈಷ್ಣವಿ ಜಾನು ಮೇಡಮ್ ಅವರು ಸ್ವಲ್ಪ ನಮಗೆ ಅವರು ನಿಮಗೆ ಹಾಡಿ ಅಂತ ಹೇಳಿದ್ರು. ಹೌದು. ನೀವು ಹಾಡ್ತಿರಲ್ವಾ, ಹಾಡು ಜೊತೆಗೆ ಡ್ಯಾನ್ಸು ಮಾಡಿಕೊಂಡು ಹಾಡ್ತಿರಲ್ವಾ, ನಿಮ್ಗೆ ಸುಸ್ತಾಗಲ್ವಾ? ಆಗುತ್ತೆ, ಖಂಡಿತವಲ್ಲ ಆಗುತ್ತಲ್ಲ. ಆದ್ರೂ ನೀವು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ತಾಳಕ್ಕೆ ಕರೆಕ್ಟಾಗಿ ಡ್ಯುಯೆಟ್ ಸಾಂಗ್ ಆಗಲಿ ಸೋಲೋ ಸಾಂಗ್ ಆಗಲಿ ನೀವು ಹಾಡ್ತೀರ. ಎಲ್ಲ ಸಿನಿಮಾಗಳು ನೀವು ನೋಡಿರೋದ್ರಿಂದ ನಿಮ್ಗೆ ಮಂದಟ್ಟಾಗಿರುತ್ತೆ. ಹೌದು, ನಿಜನಾ? ಎಲ್ಲ ಸಿನಿಮಾಗಳು ಹೌದು. ಒಂದು ನಿಮಿಷ ಇರಿ. ಎಲ್ಲ ನೋಡಿರ್ತೀನಿ ಅಂತೀರ, ಶಂಕರ್ನಾಗ್ ನೋಡಿರ್ತೀರಾ, ರಾಜ್ಕುಮಾರ್ ನೋಡಿರ್ತೀರಾ, ಎಲ್ಲಾರ್ದು ನೋಡಿರ್ತೀರಾ. ನೋಡಿರ್ಬೇಕಾದ್ರೆ ನಿಮಗೆ ಅವ್ರ ಥರನೇ ಆಗಬೇಕು ಅಂತ ಮನಸ್ಸಿನಲ್ಲಿ ಆಸೆ ಇರುತ್ತಲ್ವಾ? ಶಂಕರ್ನಾಗ್ ಥರ ನಾನು ಆ್ಯಕ್ಟ್ ಮಾಡಬೇಕು, ಅವರೇ ನಮಗೆ ಮಾರ್ಗದರ್ಶಿಗಳು, ಅವ್ರ ಥರ ಮಾಡಬೇಕು, ಅವ್ರ ಥರ ಪಿಕ್ಚರ್ ತೆಗಿಬೇಕು ಅಂತ ಒಂದು 2 ನಿಮಿಷ ಇರಿ ತೆಗಿಬೇಕು ಅಂತ ನಿಮಗೆ ಆಸೆ ಇರುತ್ತೆ. ಹೀಗೆ ನೀವು ನಿಮ್ಮ ಒಂದು ಪಿಕ್ಚರ್ ತೆಗೆದ್ರಿ, ಅದು ಚೆನ್ನಾಗಿ ಓಡ್ತು, ತೊಂದರೆ ಏನಿಲ್ಲ. ನೆಕ್ಸ್ಟ್ ಪಿಕ್ಚರ್ ಇವಾಗ ತೆಗಿಬೇಕು ಅಂದ್ಕೊಂಡಿದ್ದೀರಾ, ತೆಗೆದಿರ್ಬೋದು. ಅದನ್ನು ನಮ್ಮ ಮೇಡಮ್ನವರು ಹಾಕ್ಕೊಂಡು ಶೂಟಿಂಗ್ ಮಾಡಿದ್ರಿ ಅಂತ ಗೊತ್ತಾಯಿತು. ವೈಷ್ಣವಿ ಸುಮ್ಮನೆ ಜಸ್ಟ್ ಅಂತ ಗೊತ್ತಾಯಿತು ಅವರು. ಸರಿ, ಹೀಗೆ ಯಾರು ನಿಮಗೆ ಅದಕ್ಕೆ ಕಾರಣಕರ್ತರು ಸಿನಿಮಾ ತೆಗಿಯೋಕ್ಕೆ? ಸಿನಿಮಾ ತೆಗಿಯೋಕ್ಕೆ ಏನಿಲ್ಲ. ಆಯಿತು, ಏನಿಲ್ಲ, ನನಗೆ ಅನಿಸ್ತು. ಆಯಿತು. ಸೊ ಇವಾಗ ಟ್ರಿಪ್ ಬಗ್ಗೆ ನಾವು ಮಾತಾಡೋಣ. ಇವಾಗ ನಾವು ಟ್ರಿಪ್ಪು ಗೋವಾಗೆ ಬಂದಿದ್ವಿ. ಗೋವಾನ ಬೀಚ್ ಎಲ್ಲ ನೋಡಿದ್ವಿ. ರಾತ್ರಿ ಎಲ್ಲ ನೀವು ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿ ಎಂಜಾಯ್ ಮಾಡಿದ್ವಿ. ಹೆಂಗನಿಸ್ತು? ವೆದರ್ ಆಗಲಿ ಸೂಪರ್ ಆಗಿದೆ, ಅದ್ಭುತವಾಗಿದೆ. ಇಲ್ಲಿ ಬಂದಂಥವ್ರು ಎಲ್ಲರೂ ಮೇಡಮ್ ಅವರಿಗೆ ಒಂದು ತುಂಬ ಖುಷಿಯಿಂದ ಸಪೋರ್ಟ್ ಮಾಡಿದ್ದಾರೆ. ಜಾನು ಮೇಡಮ್ ಅವರು ಇಲ್ಲಿವರೆಗೆ ಕರ್ಕೊಂಬರೋಕೆ ಹರಸಾಹಸ ಮಾಡಿ ಕರ್ಕೊಂಬಂದು ಎಲ್ಲರಿಗೂ ಒಂದು ಪ್ರೀತಿ ವಿಶ್ವಾಸ ತುಂಬಿ ಎಲ್ಲರ ಮನದಲ್ಲಿ ಉಳ್ಕೊಂಡಿದ್ದಾರೆ.
ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊಳ್ತೀವಿ. ನನಗೂ ಅಷ್ಟೇ ಒಂದು 6 ತಿಂಗಳೇ ಅವ್ರು ನನಗೆ ಹೇಳಿದರು ಟ್ರಿಪ್ ಹೋಗೋಣ ಅಂತ ಹೇಳಿದರು. ಸೊ ನಾವು ಅದರಿಂದ ಅವ್ರನ್ನ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಅವರು ನನ್ನ ತಂದೆ ಸ್ಥಾನದಂತೂ ಪಾಪ ಅವ್ರನ್ನ ಗೌರವದಿಂದ ಅಲ್ಲಿ ಕಾಣ್ತಾ ಇದ್ದಾರೆ. ಅವರು ಇದಕ್ಕೆಲ್ಲ ನಾನೇ ಕ್ಯಾಮ್ರಾಮ್ಯಾನು ಎಲ್ಲ ಕೆಲಸ ಮಾಡಿದ್ದೀನಿ. ರಾಮಣ್ಣ ಅವ್ರ ಕ್ಯಾಮ್ರಾ ಇದಕ್ಕೂ ಕ್ಯಾಮ್ರಾ ಮಾಡಿದ್ದೀನಿ. ಅವ್ರು ಬಹಳನೇ ಮೆಚ್ತಾರೆ ನನ್ನ ಕ್ಯಾಮ್ರಾ ವರ್ಕು. ನಾನು ಯಾವತ್ತಕ್ಕೂ ನಾನು ಬಿಡಲ್ಲ. ಅವರು ಬರ್ತಿದ್ರು ಬರಲೇಬೇಕು ಅಂತ ಇದು ಮಾಡ್ತಾರೆ. ಯಾವತ್ತೂ ಅವ್ರ ಪ್ರೋಗ್ರಾಮಲ್ಲಿ ಮೇಡಮ್ ಪ್ರೋಗ್ರಾಮ್ ಮಿಸ್ ಮಾಡಿಲ್ಲ. ಒಂದು 15-20 ಪ್ರೋಗ್ರಾಮ್ಗೆ ನಾನು ಮಾಡಿಕೊಟ್ಟಿದ್ದೀನಿ. ಅವ್ರಿಗೂ ಖುಷಿಯಾಗಿದೆ. ಅದು ಮುಖ್ಯ ಅಲ್ವಾ ಮೇಡಮ್? ಅದು ಮುಖ್ಯ. ಆಯಿತು. ಸೊ ಭಾಳ ಚೆನ್ನಾಗಿ ನಮ್ಮ ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ನಾವು ಬಂದಿದ್ವಿ ಅಂದರೆ ತುಂಬ ಆಮೇಲೆ ತುಂಬ ಅದ್ಭುತವಾಗಿ ಯಾವುದೇ ಟೂರ್ ಕೆಲಸ ಆಗಲಿ ಯಾವುದೇ ಕೆಲಸ ಶಿಸ್ತಾಗಿ ಅವ್ರು ಮಾಡಿಕೊಡ್ತಾರೆ. ಆಮೇಲೆ ಶಂಕರ್ನಾಗ್ ಅವಾರ್ಡು ಅವರಿಗೆ ಮೇಡಮ್ ಅವ್ರಿಗೆ ಕೊಟ್ಟಿದ್ವಿ, ನಿಮಗೂ ಕೊಟ್ಟಿದ್ವಿ. ಹೌದು. ಆಮೇಲೆ ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ. ಮೇಡಮ್ ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಇನ್ನೂ ಟೂರ್ ಹಾಕಿ ಅವ್ರು ಇನ್ನೂ ಒಂದು ಇತಿಹಾಸ ಮುಟ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಯಾಕಂದರೆ ಭಾಳ ಹೋದವರಿಗೆಲ್ಲ ಸೌಜನ್ಯತೆ ವಿನಯ ಸರಳತೆಯಿಂದ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾವು ಚಿರುಣಿ ಆಗಿರ್ತೀವಿ ಅವರು. ತುಂಬ ಸಂತೋಷವಿದೆ. ಆಮೇಲೆ ಹಿರಿಯರಾದ ಚಂದ್ರಪ್ಪ ಅವರು, ನಾರಾಯಣ್ ಸಾರು, ಮತ್ತು ಗೋವಿಂದಪ್ಪ ಅವರು ಮತ್ತು ಎಲ್ಲ ಸ್ನೇಹಿತರು ಬಂದಿದ್ದಾರೆ. ಅವ್ರನ್ನೆಲ್ಲ ಮಾತಾಡಿಸ್ತೀನಿ. ಅವರೆಲ್ಲರಿಗೂ ನಮ್ಮ ಹೃದಯಪೂರ್ವಕ ಅಭಿನಂದನೆ. ಅವ್ರನ್ನೆಲ್ಲ ಮಾತಾಡಿಸಿ ಅವರ ಅಭಿಪ್ರಾಯ ಪ್ರೀತಿ ವಿಶ್ವಾಸ ತುಂಬಿದ್ದಾರೆ. ಅದ್ರಲ್ಲಿ ನಿಮ್ಗೆ ತಿಳಿಸ್ತೀನಿ. ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಬೋದು. ಇವಾಗ ಯಾರು ಎದ್ದಿದ್ದಾರೋ ಅವ್ನು ಮಾತಾಡ್ಸೋಣ. ಸರ್ ನಮಸ್ಕಾರ. ತಮ್ಮ ಹೆಸರು? ಹಾಂ ಸರಿ. ನೀವು ಇವಾಗ ಗೋವಾ ಕಡೆ ಟ್ರಿಪ್ ಬಂದ್ರಿ, ತುಂಬ ಖುಷಿ ಪಟ್ರಿ. ರಾತ್ರಿ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಸರಿ, ಬರ್ತೀನಿ ಒಬ್ಬೊಬ್ರ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು? ಊಟದ ವ್ಯವಸ್ಥೆ ಆಗಲಿ ಇದಾಗಲಿ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಭಟ್ರು ಅಡುಗೆ ಎಲ್ಲ ತುಂಬ ಚೆನ್ನಾಗಿತ್ತು, ಆರೋಗ್ಯವಾಗಿತ್ತು. ಅದು ತುಂಬ ಮುಖ್ಯ. ಹಾಂ ಪಾಪ ಅವರು ಕರ್ಕೊಂಬಂದಿದ್ದಾರೆ. ಸರಿ ನೈಸ್. ನಮಸ್ಕಾರ, ಹೇಗಿದ್ದೀರಾ? ನೀವು ನಮ್ಮ ಜೂನಿಯರ್ ರಾಮಣ್ಣವರ ಆಪ್ತ ಸ್ನೇಹಿತರನ್ನು ಗೊತ್ತಾಯಿತು. ಅವ್ರು ಹೇಳಿದ್ರು, ಅವರು ನೀವು ತುಂಬ ಆಪ್ತವಾಗಿ ಏನು ತುಂಬ ಸಹಾಯ ಮಾಡಿತ್ತು ಅಂತ ಹೇಳಿದ್ರು. ತುಂಬ ಸಂತೋಷ. ಹೇಗೆ ಅನ್ನಿಸ್ತು ಟ್ರಿಪ್ಪು? ತುಂಬ ಚೆನ್ನಾಗಿತ್ತು. ಹಾಂ, ಹೇಗೆ ಅನ್ನಿಸ್ತು ಟ್ರಿಪ್? ಪರವಾಗಿಲ್ಲ, ಸೂಪರಾ, ವೆರಿ ನೈಸ್. ಮೇಡಮ್ ಅವರೇ ನಮಸ್ಕಾರ. ಅಂತೂ ನಿಮ್ಗೆ ಇವಾಗ ಮಾತಾಡಿದ್ವಿ, ಚೆನ್ನಾಗಿದೆ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಹಾಗೆ ಎಂಜಾಯ್ ಮಾಡಿದ್ರ ಸರ್? ಸಾಕಾಗ ಮಾಡಿದ್ವಿ ಸರ್. ನಮ್ಮ ಮೇಡಮ್ ಅವರು, ಮಾಡೆಲ್ ಮೇಡಮ್ ಅವರು ಹೇಗಿದ್ದಾರೆ? ಏನು ಅನಿಸ್ತು? ತುಂಬ ಚೆನ್ನಾಗಿತ್ತು ಸರ್. ಎಷ್ಟು ವರ್ಷದಲ್ಲಿ ಬಂದಿರೋ ಗೋವಾದಲ್ಲಿ ಈ ರೀತಿ ಎಕ್ಸ್ಪೀರಿಯನ್ಸ್ ಇದೆ ಫಸ್ಟ್ ಟೈಮ್, ಇದೇ ಮೊದಲನೇ ತುಂಬ ಸಾರಿ. ಚೆನ್ನಾಗಿತ್ತು. ಬೀಚ್ ಎಲ್ಲ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ವಿ. ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ಹೇಳಿ ಸರ್. ಹಾಗೆ ಸರ್, ನಮಸ್ಕಾರ. ಹೇಳಿ. ಹೇಗೆ ನಿಮ್ಮ ತಮ್ಮ ಹೆಸರು ಹೇಳಿ ಸರ್? ಶ್ರೀನಿವಾಸ್ ಅಂತ. ಸರ್ ನಿಮಗೆ ಇದು ಏನು ಇಲ್ಲಿ ಬರೋದೇನು ಹೊಸದೇನಲ್ಲ. ನಿಮ್ಮ ಟೆಕ್ನಿಕಲ್ ಫೀಲ್ಡಲ್ಲಿ ಇರೋದ್ರಿಂದ ಅವಾಗ ಬರ್ತಿರ್ತೀರ ನೀವು ಹೇಳಿದಿರಿ ಒಂದು ಸರಿ. ಆದರೆ ನೆಕ್ಸ್ಟ್ ವೀಕಲ್ಲಿ ತಿರ್ಗಿ ಬರ್ತೀನಿ ಅಂತ ಹೇಳಿದಿರಿ. ಈ ಕಡೆ ಬರಲ್ಲ, ಕಾರವಾರ ಬನ್ನಿ ಎಲ್ಲ ನೋಡ್ತೀರಿ. ಹೇಗೆ ಅನ್ನಿಸ್ತು ಈ ಸರ್ ನಮ್ಮ ಟ್ರಿಪ್? ಹೆಂಗೆ ಅನಿಸ್ತು? ಚೆನ್ನಾಗಿದೆ. ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಸರಿ ಸರ್. ಚಂದ್ರಪ್ಪನವರು ಚೆನ್ನಾಗಿದೆ. ನಮ್ಮ ಆಸೆ ಅಂದರೆ ಎಲ್ಲ ನೋಡ್ಕೊಂಡು ಹೋಗ್ಲಿ ಅಂತ, ಈ ಸೀಶೋದಲ್ಲಿರೋದೆಲ್ಲ ನೋಡ್ಕೊಂಡು ಹೋಗಿ ಅಂತ. ನಮ್ಮ ಎಸ್ ವಿ ರಂಗರಾವ್ ಚಂದ್ರಪ್ಪನವರು ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೇನೆ. ಗುರುವಾರ ಬರ್ತಾರೆ ಸರ್. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ತಾವು ಚೆನ್ನಾಗಿದ್ದೀರಾ? ನಾ ಫಸ್ಟ್ ಕ್ಲಾಸ್ ಇದ್ದೀವಿ ಸರ್. ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ. ತುಂಬ ಈಗ ಏನು ಅನ್ನಿಸ್ತು ನಿಮ್ಮ ಟ್ರಿಪ್ಪು ಇವತ್ತು ನೋಡಿದ್ದು? ಪಾಸಿಟಿವ್ ಹೇಳಿ. ಪಾಸಿಟಿವ್ ಮಾತ್ರ ನೆಗೆಟಿವ್ ಇಲ್ಲವೇ ಇಲ್ವಲ್ಲ ಹೇಳೋದಕ್ಕೆ. ಹಾಂ, ಆಮೇಲೆ ತುಂಬ ಚೆನ್ನಾಗಿ ತಾವುಗಳು ಬಂದಿದ್ದು ತುಂಬ ಒಳ್ಳೇದಾಯ್ತು. ತುಂಬ ಥ್ಯಾಂಕ್ಸ್ ಸರ್. ಆದರೆ ಅಡುಗೆ ರುಚಿಯಾಗಿ ಮಾಡಿದ್ದು. ಹಾಂ, ತುಂಬ ಒಳ್ಳೆ ಜಾಗಗಳಲ್ಲಿ ಮನೆ ಊಟ ಇದ್ದಂಗಿತ್ತು. ಮನೆ ಊಟ ಇದ್ದಾಗಿತ್ತು. ಒಳ್ಳೆ ಸ್ಥಳಗಳಲ್ಲಿ ಆಯ್ದ ಸ್ಥಳಗಳು ತುಂಬ ಚೆನ್ನಾಗಿತ್ತು. ಟ್ರಿಪ್ಪು ಆರ್ಗನೈಸ್ ಮಾಡಿರ್ತಕ್ಕಂಥ ವೈಷ್ಣವಿ ಅವರು, ರಮಣ ಅವರು, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಆಯುರಾರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಿದ್ದೇನೆ. ಆದರೆ ನೀವು ಯಾವಾಗಲೂ ನಮ್ಮ ಜೊತೆ ಈ ರೀತಿಯಾಗಿ ಬರ್ತಾ ಇರಿ, ನಲಿತಾ ಇರಿ, ನಗ್ತಾ ಇರಿ, ಹಾಡಾಡ್ತಾ ಇರಿ. ಥ್ಯಾಂಕ್ ಯು. ವಂದನೆಗಳು. ಎಲ್ರಿಗೂ ಒಳ್ಳೇದಾಗಲಿ. ನಾವಿಲ್ಲದೆ ನೀವಿಲ್ಲ, ನೀವಿಲ್ಲದೆ ನಾವಿಲ್ಲ. ಮೇಡಮ್ ನೀವೇ ಇಂಟರ್ವ್ಯೂ. ನಾನು ಆಮೇಲೆ ಹೇಳ್ತೀನಿ. ಲಾಸ್ಟ್ ಸೊ ಮೇಡಮ್ ತಾವು ಹಿಂಗೋ ಮೇಡಮ್ ಹಿಂಗೇನೆ ಬರ್ತಾ ಇದ್ದಾರಲ್ಲ. ಹಾಂ ಹೇಳಿ ಮೇಡಮ್, ತಮ್ಮ ಹೆಸರು? ಹೇಳ್ಬಿಡ್ತಾರೋ ಅಂತ. ಹಾಂ, ಸಮುದ್ರ ನೋಡಿದ್ದು,
ಖುಷಿ ಪಟ್ರಿ. ನಾನು ನಿಮ್ಮ ಜೊತೆ ಇದ್ದೆ, ಅಲ್ಲೂ ಶೂಟಿಂಗ್ ಮಾಡಿದ್ದೀನಿ. ನಿಮ್ಮದು ಕುಣಿಯೋದು ಕುಣಿತಾ ಎಲ್ಲ ಚೆನ್ನಾಗಿ ಮಾಡಿದ್ರಿ. ಸೊ ಹೆಂಗೆ ತಾವು ಏನು ಮಾಡ್ಕೊಂಡಿದ್ದೀರಿ? ಫ್ಯಾಷನ್ ಡಿಸೈನ್. ವೆರಿ ನೈಸ್. ಅಂತೂ ಖುಷಿ ಆಯಿತು ಟ್ರಿಪ್ ಮೇಡಮ್ ನಿಮ್ಮ ವೆರಿ ನೈಸ್. ನಮ್ಮ ಸ್ವಲ್ಪ ಲೇಟ್ ಆಗ್ಬೋದು. ಹೇಳಿ. ನಾರಾಯಣ ಇವರು ನಮ್ಮ ಗೋವಿಂದಪ್ಪನವರು ನಾನೇ ಮಾತಾಡೋದು. ಸೀನಿಯರ್ ಆರ್ಟಿಸ್ಟು ಆ್ಯಂಡ್ ಆಲ್ಸೋ ಫಿಲ್ಮ್ ಆರ್ಟಿಸ್ಟು. ನೀವೇ ನಿಮ್ಗೆ ಹೇಳ್ಕೊಳ್ಳಿ ಸರ್. ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಸರ್. ನನ್ನ ಹೆಸರು ಗೋವಿಂದಪ್ಪ ಅಂತ. ನಾನು ರಂಗಭೂಮಿ, ಕಿರುತೆರೆ ಮತ್ತು ಹಿರೇತೆರೆ ಚಿತ್ರಗಳಲ್ಲಿ ಅಭಿನಯ ಮಾಡ್ತಾಯಿದ್ದೀನಿ. ಜಾನು ಮೇಡಮ್ ಅವರು ನನಗೆ ಸುಮಾರು ವರ್ಷಗಳಿಂದ ಗೊತ್ತು. ಜೊತೆಗೆ ನಾವು ಕೊರೋಕೆ ಸಿಂಗರ್ಸ್ ಅಸೋಸಿಯೇಷನ್ ಅಲ್ಲಿ ಅವರು ತುಂಬ ಜಾನು ಮೇಡಮ್ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಒಳ್ಳೆ ಕೋಆಪ್ರೇಷನ್ ಕೊಡ್ತಾರೆ. ಇದು ಮೂರನೇ ಟ್ರಿಪ್ ಇವತ್ತು ಬರ್ತಾ ಇರೋದು. ನಾವು ಮೂರೇ ಟ್ರಿಪ್ಪೂ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಅವರು ಒಳ್ಳೆ ಒಂದು ಅಕಾಮಿಡೇಷನ್ನು ಒಳ್ಳೆ ಅಕಾಮಿಡೇಷನ್ ಕೊಡ್ತಾ ಇದ್ದಾರೆ, ಸ್ಪಂದಿಸ್ತಾ ಇದ್ದಾರೆ. ಊಟದ ವ್ಯವಸ್ಥೆ ಊಟ ಕೊಡ್ತಾ ಇದ್ದಾರೆ. ಮತ್ತು ಅವರ ಏನು ರೇಟ್ ಏನು ಇದು ನಮ್ಮ ಪ್ರತಿಯೊಬ್ಬರ ಮೇಲೆ ಆಗ್ತಾ ಇದ್ದಾರೆ ಅದೂ ಒಂದು ರೀಸನಬಲ್ ಆಗಿದೆ. ಅವ್ರ ಕೋಆಪ್ರೇಷನು, ಅವ್ರ ಸಹಕಾರ ಭಾಳ ಚೆನ್ನಾಗಿದೆ. ಹಿಂಗೆ ಅವರು ಅನೇಕ ಒಂದು ಕಾರ್ಯಕ್ರಮಗಳನ್ನ ಮಾಡಲಿ, ಈ ಥರ ಒಂದು ಟೂರ್ಗಳನ್ನ ಕಂಡಕ್ಟ್ ಮಾಡಲಿ, ಅವರು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ನಮ್ಮ ಆಸೆ. ನಮ್ಮಂಥವ್ರಿಗೆ ಎಲ್ರಿಗೂ ಅವರು ಒಂದು ಒಳ್ಳೆ ಅವಕಾಶ, ಇನ್ನು ಮುಂದೆ ಹೆಚ್ಚಿನ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳಿ ಅವ್ರಿಗೆ ಒಳ್ಳೇದಾಗಲಿ. ಆಮೇಲೆ ಇವತ್ತಿನ ದಿವಸ ನಮ್ಮ ಬಂದಿರೋ ಒಂದು ಸ್ನೇಹಿತರು ಏನಿದ್ದಾರೆ ನಮ್ಮ ಜೊತೆ ಸಹ ಪ್ರಯಾಣಿಕರು ತುಂಬ ಒಳ್ಳೆಯವರು, ಎಲ್ಲರೂ ಒಳ್ಳೆ ಕೋಆಪ್ರೇಷನ್ ಕೊಟ್ಟರು. ಭಾಳ ಸಂತೋಷ ಆಯ್ತು ಸರ್. ಇನ್ನೂ ನಾವು ಈಗ ಹೋಗ್ತಾ ಇದ್ದೀವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಈಗ? ಆಯಿತು ಸರ್, ಇನ್ನೂ ತುಂಬ ಜನ ಮಾತಾಡೋರಿದ್ದಾರೆ. ಮಾತಾಡಿ ಸರ್, ಕಂಟಿನ್ಯೂ ಮಾಡಿ ಸರ್. ಆಯಿತು, ಒಳ್ಳೇದಾಗಲಿ ಸರ್. ನಾರಾಯಣ್ ಸರ್, ತಾವು ಹಿರಿಯರು, ಸೀನಿಯರ್ ಸಿಟಿಸನ್ಸು. ನಮ್ಗಿನ ಹಿರಿಯರು ಏನು ಹೇಳಿದ್ರು ನೀವು ಬೆಳೆಯಲಿ. ಅವರು ಈಗ ಆಲ್ರೆಡಿ ಬೆಳೆದವ್ರೆ, ಇನ್ನೂ ಬೆಳೀಲಿ ಸರ್. ನಿಮ್ಮ ಕಂಠ ಅದ್ಭುತ ಸರ್. ಬೆಳೆಲಿ ಸಾಕು ಅಂತ ಹೇಳ್ಬಾರ್ದು ಸರ್. ನಿಮ್ಮ ಕಂಠ ಅದ್ಭುತ. ಎಲ್ಲ ರಾಜ್ಕುಮಾರ್ ಸಿನಿಮಾ ಎಲ್ಲರೂ ಹಾಡ್ತೀರಾ, ಖುಷಿ ಅವರ ಆಗುತ್ತೆ. ಸೇವೆ ಇನ್ನೂ ಹೆಚ್ಚಿನ ದಿನಗಳು ಆಗಬೇಕು. ನಾವು ಅಕಸ್ಮಾತ್ ಸಡನ್ ಆಗಿ ಫಿಕ್ಸ್ ಆಯಿತು. ಹೌದು, ತಮ್ಮ ಜೊತೆ ತುಂಬ ಜನ ಸೇರಿ ವಿಡಿಯೋ ಎಲ್ಲ ಮಾಡಿದ್ದೀನಿ. ನಮ್ಗೆ ಏನು ಬಂದಿದೆ ಎಲ್ಲ ಸಿಂಗರ್ಸ್ ಇರ್ತಾರೆ. ಇವಾಗ ಇದು ಎಲ್ಲ ಬಂದರೆ ಟ್ರಿಪ್ ಬಗ್ಗೆ ಏನು ಹೇಳ್ತೀರಾ ತಾವು? ಏನು ಟ್ರಿಪ್ ಬಗ್ಗೆ? ಟ್ರಿಪ್ ಎಲ್ಲ ತುಂಬ ಚೆನ್ನಾಗಿದೆ. ಏನು ಟ್ರಿಪ್ ಅಂದರೆ ಏನು, ನಾವು ಜೊತೆಲಿರೋದೇ ಟ್ರಿಪ್. ತುಂಬ ಎಲ್ಲ ಸಂತೋಷ. ಜೊತೆಲಿ ಸೇರ್ತೀವಿ ಅಂತಲೇ ಟ್ರಿಪ್. ಅದು ಮುಖ್ಯ. ನಂಗೆ ಇಲ್ಲಿ ಜಾಗ ಪ್ಲೇಸ್ ನೋಡಿದ್ದು ಅದರದ್ದಲ್ಲ, ಎಲ್ಲ ಜೊತೆ ಹೋಗ್ತೀವಿ, ಮಸೀಲ್ ಎಂಜಾಯ್ ಮಾಡೋದು, ಎಲ್ಲ ಸಿಂಗರ್ಸ್ ಹೇಳೋಣ. ಅದೇ ಆ ಒಂದು ಪ್ರದೇಶದಲ್ಲಿ ನಾನು ಬಂದಿದ್ದೀನಿ. ತುಂಬ ಚೆನ್ನಾಗಿ ಅದೆಲ್ಲ ಛಾಯಾಗ್ರಹಣ ಮಾಡಿದ್ದೀನಿ. ಎಲ್ಲರೂ ವಿಡಿಯೋಸ್ ನೋಡಿ ಕಳಿಸ್ಕೊಡ್ತೀನಿ. ಈಗ ಗೋಕರ್ಣ ಕಡೆ ಹೊರಟಿದ್ದೀವಿ. ಇನ್ನೂ ಅನೇಕ ಪ್ಲೇಸ್ಗಳು ತೋರಿಸ್ತಾರೆ. ಇನ್ನೂ ಎಲ್ಲ ನೋಡಿ ಎಂಜಾಯ್ ಮಾಡೋಣ. ಅಕಾಮಿಡೇಷನ್ ಚೆನ್ನಾಗಿತ್ತು, AC ರೂಮ್ಗಳು ಕೊಟ್ಟಿದ್ರು. ವೆರಿ ನೈಸ್, ಭಾಳ ಚೆನ್ನಾಗಿದೆ ಸರ್. ಹರಿಹರ ಆದರೆ ಸ್ವಲ್ಪ ನಮಗೆ ತೊಂದರೆ ಆಯಿತು. ಇರಲಿ ತೊಂದರೆ ಇರೋದೆ. ಇವ್ರು ಆಯ್ತು ಸರ್, ನೀವು ತಾವು ಮಾತಾಡಿ ಸರ್, ಹೇಗನ್ನಿಸ್ತು? ನಮಸ್ಕಾರ. ನೀವು ನಿಮ್ಮ ದಂಪತಿ ಮತ್ತು ನಿಮ್ಮ ಎಲ್ಲರೂ ಬಂದಿದ್ರಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಬೀಚ್ನಲ್ಲಿ ತಮ್ಮ ಕೋಆಪ್ರೇಷನ್ ತುಂಬ ಚೆನ್ನಾಗಿತ್ತು. ವೀಡಿಯೋಸ್ ಎಲ್ಲ ತೆಗೆದ್ರಿ, ಫೋಟೋಸ್ ಎಲ್ಲ ತೆಗೆದ್ರಿ, ತುಂಬ ಖುಷಿ ಆಯಿತು. ನಾನು ನಿಮ್ಮ ಜೊತೆನೇ ಇದ್ದೆ. ಇರಲಿ, ಮತ್ತು ಏನು ಅನಿಸ್ತತೆ ನಿಮಗಿದು? ಹೇಗನ್ನಿಸ್ತು ಟ್ರಿಪ್ಪು? ಹೊಸ ಎಕ್ಸ್ಪೀರಿಯನ್ಸ್ ಆಯಿತು ಗೋವಾ. ಏನು ನನ್ನ ಪ್ರಕಾರ ಏನು ಗೋವಾ ಅದು ಅಷ್ಟೇ ಇದ್ದಿಲ್ಲ. ಅದೇ ಆದ್ರೂ ಒಂದು ಸರಿ ನೋಡೋದು. ಅದೇ ಎಲ್ಲರೂ ಸ್ನೇಹಿತರು, ಅಣ್ಣ ತಮ್ಮದಿರು, ಅದೇ ಸ್ನೇಹಿತರು ಸೇರಿದ್ದಲ್ಲ, ಅದೇ ಮುಖ್ಯ. ಅದು ಪ್ಲಸ್ಸು ಮೈನಸ್ಸು ಎಲ್ಲದರಲ್ಲಿ ಇದ್ದೇ ಇರುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ಒಂದು ನಮ್ಮದು ಎಂಟೆ ಮಾಡಿ ಚೆನ್ನಾಗಿ ಮಾತಾಡೋಣ. ನಮಗೆ ಏನಂದರೆ ವರ್ಷ ಪೂರ್ತಿ ವರ್ಕು, ಪ್ರೆಷರು, ಟೆನ್ಷನ್ ಇದ್ದೇ ಇರುತ್ತೆ. ಇದೊಂಥರ ಹೊಸ ಅನುಭವ. ವರ್ಕ್ ಟೆನ್ಷನ್ನು ಎಲ್ಲ ಫ್ರೀ ಆಗೋಕ್ಕೆ ಖುಷಿ, ಎಂಜಾಯ್, ಬೇರೆ ಏನಿಲ್ಲ. ಟ್ರಿಪ್ ಎಲ್ಲ ಪ್ರತಿಯೊಂದು ಆರ್ಗನೈಸಿಂಗ್ ಚೆನ್ನಾಗಿ ಮಾಡಿದ್ದಾರೆ. ವೈಷ್ಣವಿ ಮೇಡಮ್ ಮತ್ತು ರಾಮಣ್ಣ ಅವರ ಈ ಕಡೆಯಿಂದ ಒಂದು ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಅಷ್ಟೇ. ಒಟ್ಟು ಖುಷಿ, ಒಂದು ಎಂಜಾಯ್ ಮಾಡಿದ್ದೀವಿ, ಖುಷಿ ಇದೆ, ಹ್ಯಾಪಿ ಇದೆ. ವೆರಿ ನೈಸ್. ನೀವು ವರ್ಕ್ ಪ್ರೆಷರಲ್ಲೂ ಬಂದಿದ್ದೀರಾ, ಅದು ಮುಖ್ಯ. ವರ್ಕ್ ಪ್ರೆಷರ್ ಇತ್ತು, ಆ ಪ್ರೆಷರ್ ಈಗ ಕ್ಲಿಯರ್ ಆಗಿದೆ, ಖುಷಿ ಇದೆ. ಥ್ಯಾಂಕ್ಸ್ ಟು ವೈಷ್ಣವಿ ಮೇಡಮ್. ಎಸ್, ಥ್ಯಾಂಕ್ ಯು ಸರ್. ತಾವು ನಿಮ್ಮ ಹೆಸರು ಹೇಳಿ ಸರ್, ಹೇಳಿ ಮಾತಾಡಿ.
ನಮಸ್ಕಾರ, ನಮ್ಮ ಹೆಸರು ನಾರಾಯಣ ಸ್ವಾಮಿ ಭಟ್. ನಾವು ಆನೇಕಲ್ದಲ್ಲಿ. ಓಕೆ. ನಾವು ಒಂದು 2-3 ವರ್ಷದಿಂದ ವೈಷ್ಣವಿ ಮೇಡಮ್ ಮಾತ್ರ ಫ್ರೆಂಡ್ ಆಗಿದ್ದರು. ಅವರು ಮೆಸೇಜ್ ಹಾಕಿದ್ರು, ಈ ಥರ ಟೂರ್ ಫಿಕ್ಸ್ ಮಾಡಿದ್ವಿ, ಟ್ರಿಪ್ಪು ಬರ್ತೀರಾ ಅಂತ ಕೇಳಿದರು. ಮೇಡಮ್ ನಾವು ಹೊಸಬರು, ಎಲ್ಲ ಸುಮಾರು ಜನ ಬರ್ತಾ ಇದ್ದಾರೆ, ನಾವು ಹೊಸಬರು ಮತ್ತು ಪರಿಚಯ ಇರಲ್ಲ ಹೆಂಗೆ ಅಂತ ಹೇಳಿದೆ ನಾನು. ಅಯ್ಯೋ ತುಂಬ ಜನ ಇರ್ತಾರೆ, ಅವರೆಲ್ಲ ಸೋಷಲ್ ಆಗಿದ್ದಾರೆ, ತುಂಬ ಫ್ರೆಂಡ್ಸ್ ಆಗ್ತಿರ್ತಾರೆ, ಬನ್ನಿ ಅಂತ ಹೇಳಿದ್ರು. ಅದನ್ನು ನಾನು ಖುಷಿ ಪಡ್ಕೊಂಡೆ. ನನಗೆ ಒಂದು ಅನುಭವ ಆಗಿತ್ತು. ಒಂದು 10-15 ವರ್ಷದಿಂದ ಹೆಂಗೆ ಫ್ರೆಂಡ್ಸ್ ಆಗಿತ್ತು ಅದಕ್ಕಿಂತ ಹೆಚ್ಚಾಗಿ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ ಇಲ್ಲಿ. ತುಂಬ ಖುಷಿ ಆಯಿತು ನನಗೆ. ಮತ್ತು ಇಲ್ಲಿ ಅಕಾಮಿಡೇಷನ್ ಆಗಲಿ, ಊಟ, ನಿಮ್ಮ ಭೇಟಿಯಾಗಿದ್ದು ನಿಮ್ಮ ಸ್ನೇಹಿತರು ತುಂಬ ಸಂತೋಷ ಆಯಿತು. ಇವಾಗ ನಮ್ಮ ಸಾರ್ ಮಾತಾಡ್ಸೋಣ. ಫಿಲಿಮ್ ಲ್ಯಾಂಡ್ ತುಂಬ ಫೇಮಸ್ ಆಗಿದ್ದಾರೆ ಸಾರು. ತುಂಬ ಚೆನ್ನಾಗಿತ್ತು. ಮಾತಾಡಿ. ಹೊಸ ಫ್ರೆಂಡ್ಸ್ ಇವ್ರು ಹೇಳ್ದಂಗೆ ಹೊಸ ಫ್ರೆಂಡ್ಸ್. ಹೊಸ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್ಲಿ ಪ್ಲಾನ್ಡ್. ಸೊ ಫುಡ್ ವಾಸ್ ಹೋಮ್ಲಿ ಫುಡ್, ತುಂಬ ಚೆನ್ನಾಗಿತ್ತು. ಎವ್ರಿಥಿಂಗ್ ವಾಸ್ ವೆಲ್ ಆರ್ಗನೈಸ್ಡ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ನೈಸ್. ಹೀಗೆ ಸಿನಿಮಾ ಹೊಸ ಸಿನಿಮಾ ಬರ್ತಾ ಇರಲಿ ತಮ್ಮದು, ನಾವೆಲ್ಲ ನೋಡ್ತೀವಿ, ನೋಡಿ ಎಂಜಾಯ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವೈಷ್ಣವಿ ಮೇಡಮ್ಮು, ಪ್ರಕಾಶ್ ಸರ್ಗೆ, ಯಾಕಂದರೆ ನೀವೆಲ್ಲರೂ ಇಂಟ್ರೊಡ್ಯೂಸ್ ಮಾಡಿ ಬರ್ತಾ ಇದ್ದೀರಾ. ಮೇಡಮ್ ಅವರೇ ನಮಸ್ಕಾರ. ನಮಸ್ಕಾರ. ತಾವು ನಿಮ್ಮ ಯಾವ ಊರು ಮೇಡಮ್? ನಿಮ್ಮದು ತುಮಕೂರಿನವರು. ಏನನ್ನಿಸ್ತು ಟ್ರಿಪ್ಪು? ತುಂಬ ಎಂಜಾಯ್ ಮಾಡಿದ್ರಾ? ಖುಷಿ ಆಯ್ತಾ? ಸಮುದ್ರ ನೋಡಿದ್ದು ಮತ್ತೆ ಊಟ ಉಪಚಾರ ಆಮೇಲೆ ಎಲ್ಲರೂ ಅನುಸರಿಸ್ಕೊಂಡು ಚೆನ್ನಾಗಿ ಅದು ಮುಖ್ಯ. ಎಲ್ಲಿಂದಲೂ ನಮಸ್ಕಾರ ಬಂದಿರ್ತೀವಿ. ಮೇಡಮ್, ತುಂಬ ಚೆನ್ನಾಗಿ ಅಂದರೆ ಬೇಗ ರೆಡಿ ಆದ್ರೂ ಹೊರಡೋದು ಲೇಟು. ಅದೆಲ್ಲ ಇರುತ್ತೆ. ಹಾಯ್ ಹಾಯ್ ವೈಷ್ಣವಿ ಅವರೇ, ಹೇಗಿದ್ದೀರಾ? ಇಷ್ಟು ಟ್ರಿಪ್ ಮಾಡಿನೂ ಮಗದಲ್ಲಿ ಏನು ಸುಸ್ತಿಲ್ಲ, ಎಷ್ಟು ಚೆನ್ನಾಗಿ ಕಳೆಯಾಗಿದ್ದೀರಾ ಅಲ್ವಾ? ಇದಕ್ಕೆಲ್ಲ ನಿಮಗೇನು ಗುಟ್ಟು ತಿರುಗುಟ್ಟೇನು? ನೀವು ಹೆಂಗಾಗಿರೋದಕ್ಕೆ ಏನು ಗುಟ್ಟು? ನೀವು ಏನಿಲ್ಲ ಸರ್, ಮನ್ಸು ಯಾವಾಗಲೂ ಏನೇ ಟೆನ್ಷನ್ ಇದ್ರು ಹ್ಯಾಪಿಯಾಗಿ ಇಟ್ಕೋಬೇಕು, ಮನ್ಸಿನ ಸಮಾಧಾನವಾಗಿರ್ಬೇಕು. ನಾನು ಅದೇ ಹೇಳೋದು. ಎಲ್ರಿಗೂ ಇರುತ್ತೆ ಟೆನ್ಷನ್. ನಾನು ಅದೇ ಹೇಳೋದು. ನನಗೆ 71 ವರ್ಷ, ನಾನು ಎಲ್ಲರಿಗೂ ಅದೇ ಹೇಳೋದು. ಮನಸ್ಸು ಕ್ಲಿಯರಾಗಿ ಇಟ್ಕೊಳ್ಳಿ, ದೇಹನ ಶುದ್ಧಿಯಾಗಿ ದ್ವೇಷ ಇಟ್ಕೊಳ್ಳಿ, ಬೆಳೆಸ್ಕೊಂಡು ಹೋಗ್ಬಾರ್ದು. ದ್ವೇಷ ಬೆಳೆಸ್ಕೋಬೇಡಿ, ಮಾಡ್ಕೊಂಡ್ರೆ ಆರಾಮ್ ಸಮಾಧಾನವಾಗಿರಿ, ಆಕ್ಟಿವ್ ಆಗಿರಿ. ಯಾವುದರಲ್ಲಿ ಒಂದು ಕಾರ್ಯದಲ್ಲಿ ತೊಡಗಿಸ್ತಾ ಇರಿ. ನಾವು ಅದೇ ಹೇಳಬೇಕು. ಯಾಕೆಂದರೆ ನೀವು ಯಾವುದು ಲೇಸಿ ಆದರೆ ಆವತ್ತು ನಿಮಗೆ ಚಿಂತೆ ಅನ್ನೋದು ಚಿತೆ ಥರ ಕಾಡುತ್ತೆ. ಚಿಂತೆ ಚಿತೆ ಎರಡೂ ಒಂದೇ. ಚಿಂತೆ ಮನಸ್ಸು ಸುಡುತ್ತೆ, ಚಿತೆ ದೇಹನ ಸುಡುತ್ತೆ. ಗೊತ್ತಾಯ್ತಾ? ಅದರಿಂದ ಎರಡೂ ಒಂದೇ. ಚಿಂತೆಗೂ ಒಂದೇ ಒಂದು ಯಾವುದು 0. ಚಿಂತೆ ಚಿತೆ. ಅದರಿಂದ ಚಿತೆಗೂ ಚಿಂತೆ ಮಾಡಿ ದೂರ ಇದ್ಬೋದು. ನೀವು ಸಂತೋಷವಾಗಿರಿ. ನಾವು ಎಷ್ಟು ದಿವಸ ಇರ್ತೀವಿ ಅನ್ನೋದು ಬೇಡ. ಇವಾಗ ಇಷ್ಟು ಜನ 25 ಜನ 30 ಜನ ನೀವು ಕೂಡಿಸಿದ್ರಿ. ಕೂಡಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ ನಮ್ಗೆ ಗೊತ್ತು. ಆದರೆ ಇಷ್ಟು ಜನ ಕೂಡಿಸಿದ್ರ, ಪಾಪ ಎಲ್ಲರೂ ಒಳ್ಳೊಳ್ಳೆ ಪಾಪ ಆರ್ಗನೈಸ್ ಮಾಡಿದ್ರ, ಎಲ್ಲ ಕೋಆಪ್ರೇಷನ್ ಕೊಟ್ಟರು, ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು ಅಂತ ಪಾಸಿಟಿವ್ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ. ನೀವು ಅವ್ರ ಬಗ್ಗೆ ಏನು ಹೇಳ್ತೀರಾ? ಏನು ಅವ್ರಿಗೆ ಇದು ಕೊಡ್ತೀರಾ? ಇನ್ನು ಬರ್ತಾ ಇರಿ. ಎಲ್ರಿಗೂ ತುಂಬ ಧನ್ಯವಾದಗಳು. ತುಂಬ ಸಹಕಾರ ನೀಡ್ತಿದ್ದಾರೆ ಪ್ರತಿಯೊಬ್ಬರು. ಇವರಿಗೆ ಟ್ರಿಪ್ ಬಂದಿರೋರು ಅಂತ ಅನಿಸ್ತಾ ಇಲ್ಲ. ಎಲ್ಲ ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿ, ಸ್ನೇಹಿತರೆಲ್ಲ ಎಲ್ಲೇ ಥರನೂ ಚೆನ್ನಾಗಿ ನೋಡ್ಕೊಂಡು ಸುಮಾರು ಜನ ಅಪ್ಪಂದು ಸಿಗಿದ್ರು ನನಗೆ. ಇವಾಗ ನೀವು ಇವರೊಬ್ಬರು, ಅಲ್ಲಿ ಒಂದಿಬ್ಬರು ಅಪ್ಪ ಎಲ್ಲರೂ ಅಪ್ಪ ಸಂಬಂಧ, ಅಣ್ಣ ಸಂಬಂಧ ಎಲ್ಲ ಚೆನ್ನಾಗಿ ನನ್ನ ಫ್ಯಾಮಿಲಿ ಥರನೇ ನನಗೆ ತುಂಬ ಖುಷಿಯಾಗಿತ್ತು. ಹ್ಯಾಪಿ. ಎಲ್ಲರೂ ಅಕ್ಕ ತಂಗಿರು, ಇಷ್ಟರಲ್ಲೂ ನಿಮ್ಮ ಮಗಳನ್ನು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇಷ್ಟರಲ್ಲೇ ಅವರು ಒಂದು ಡಾಕ್ಟ್ರ್ ಅಂತ ಒಬ್ಬರು ಪದವಿ ಮನೇಲಿ ಬರ್ತಾರೆ. ನಿಮ್ಮ ಫ್ಯಾಮಿಲಿಗೆ ಒಬ್ಬರು ಡಾಕ್ಟ್ರ್ ಸಿಗ್ತಾರೆ. ಅದೊಂದು ಎಷ್ಟೋ ಕಷ್ಟಪಟ್ಟು ಓದಿಸಿದ್ರು ಮಗಳನ್ನ. ತುಂಬ ಚೆನ್ನಾಗಾಗಲಿ. ನನ್ನ ಮಗಳು ಹೀಗೆ ಕಷ್ಟಪಟ್ಟು ಓದಿಸಿ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದೆ. ಇವಾಗ ಅವಳು ಅಮೇರಿಕಾ, ಜಪಾನು ಎಲ್ಲ ಕಡೆ ಹೋಗಿ ಬರ್ತಾ ಇರ್ತಾಳೆ. ನಮ್ಗೆ ನಾನಂತೂ ಇಂಜಿನಿಯರ್ ಓದಲಿಲ್ಲ. ನಾನು ಏನು ಮಾಡಲಿಲ್ವೋ ಅದನ್ನು ನಮ್ಮ ಮಗಳ ಕೈಯಲ್ಲಿ ಮಾಡಿಸ್ತೇವೆ. ಅದು ಮುಖ್ಯ. ತಂದೆಯವ್ರ ಕರ್ತವ್ಯ ಏನು, ನಮ್ಮ ಕೈಯಲ್ಲಿ ಆಗ್ತಿರೋದನ್ನು ಮಕ್ಕಳ ಕೈಯಲ್ಲಿ ಮಾಡಿಸಿ ನೋಡಿ ಸಂತೋಷ ಅದಕ್ಕೋಸ್ಕರ ನಾವು ಅದನ್ನು ಮಾಡಿ ಸಂತೋಷವಾಗಿದ್ದೇವೆ. ಅದು ತುಂಬ ಖುಷಿ ಆಯ್ತಮ್ಮ. ನನಗೂ ತುಂಬ ಖುಷಿ ಸಿಕ್ತು ಬಂದಿದ್ದಕ್ಕೆ. ಒಂದು 2-3 ದಿವಸದಿಂದ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ರಾತ್ರಿ ನೆನ್ನೆ ವಿಡಿಯೋ ತೆಗಿಬೇಕಾಯ್ತು. ಅದು ಏನೋ ನಾನು ಮಲಗಿಬಿಟ್ಟೆ, ಬರೋಕ್ಕಾಯ್ತು. ಫಸ್ಟ್ ಕ್ಲಾಸ್ ಆಗಿದೆ. ಥ್ಯಾಂಕ್ ಯು.
ಬಾಯ್. ಬಹಳ ಬಹಳ ಸಂತೋಷ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ಪ್ರತಿ ಸಲ ನೀವು ಇಟ್ಕೊಂಡು ಸಹಕಾರ ಇಟ್ಕೊಂಡು ಕೊಡ್ತಾ ಇಂಟರ್ವ್ಯೂ ಇದ್ದೀರಿ. ಮಾಡೋ ನೀವು Thank you so much. ಅದು ರೂಮಲ್ಲೆಲ್ಲ ಚೆನ್ನಾಗಿದೆ. ಹಾಯ್ ಸರ್, ನಮಸ್ಕಾರ. ನಿಮ್ಗೆ ಹೇಳಿ ಸರ್, ನಿಮ್ಗೆ ಏನು ಅನಿಸ್ತು ನಮ್ಮ ಟ್ರಿಪ್ಪಿನ ಅನುಭವ ಹೇಳಿ ಸರ್ ಸರ್. ಪ್ಲೀಸ್ ಸರ್, ಏನು ಸರ್? ಒಂದು 2 ನಿಮಿಷ ತಡ್ಕೊಳ್ಳಿ. ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಎಸ್ಪೆಷಲಿ ನಮ್ಮ ರಾಮಣ್ಣವ್ರಿಗೆ, ಆಮೇಲೆ ಜಾನು ಮೇಡಮ್ಗೆ, ಅವರ ಮಗಳಿಗೆ ಇರೋ ಫ್ರೆಂಡ್ಸ್ ಎಲ್ಲ ಥ್ಯಾಂಕ್ಸ್ ಕೇಳ್ತೀನಿ. ಅಂದರೆ ನಾನು ಮನೇಲೇ ಕೂತಿರ್ತಾ ಇದ್ದೆ, 10 ವರ್ಷ ಆಯಿತು ನಾನು ರಿಟೈರ್ ಆಗಿ. ಅದು ಎಲ್ಲೂ ನಮ್ಗೆ ಔಟಿಂಗ್ ಎಲ್ಲೂ ಇರ್ತಾ ಇರಲಿಲ್ಲ. ಮನಸ್ಸು ಮಾಡಿ ನಾನು ಕರ್ಕೊಂಡ್ಬಂದಿರೋದು ಎಷ್ಟೋ ಸಂತೋಷ ಆಗುತ್ತೆ. ಒಬ್ಬರು ತಂದೆ ಸ್ಥಾನ ಕೊಟ್ಟು ಅವ್ರಿಗೆ ಕರ್ಕೊಂಡ್ಬರೋದು ಇಟ್ಸ್ ನಾಟ್ ಈಸಿ ಜೋಕ್. ಅದು ಮನಸ್ಸಿನಲ್ಲಿ ಇಟ್ಕೊಂಡು ಮೇಡಮ್ ಬನ್ನಿ ಸರ್ ಇರ್ತೀವಿ ಎಲ್ಲ ತೋರಿಸ್ತೀವಿ ಅಂತ ಹೇಳಿದ್ರು. ಅದೇ ಥರ ಅವ್ರ ಖುಷಿನೂ ಸಿಕ್ತು. ಅದರಿಂದ ಅವ್ರಿಗೆ ಚೆನ್ನಾಗಿ ದೇವರು ಒಳ್ಳೇದು ಮಾಡಲಿ, ಅವ್ರ ಮಕ್ಕಳಿಗೆ ಭವಿಷ್ಯ ಎಲ್ಲ ಚೆನ್ನಾಗಿ ರಾಮಣ್ಣವ್ರು ಒಳ್ಳೊಳ್ಳೆ ಪಿಕ್ಚರ್ ತೆಗೀಲಿ, ಒಳ್ಳೆ ಇಂಟರ್ನ್ಯಾಷನಲ್ ಪಿಕ್ಚರ್ ಬರಲಿ, ಎಲ್ಲ ಇದಾಗಲಿ ನಾವು ದೇವ್ರು ಬೇಡ್ಕೊತೀನಿ ಅವ್ರು. ಯಾಕೆಂದರೆ ನಾವು ಫಿಲ್ಮ್ ಲ್ಯಾಂಡ್ ಅವರೇ. ಆ್ಯಕ್ಚುಲಿ ನಾವು ಡಿ ವಿ ರಾಜಾರಾಮ್ ಅಂತ ಫಿಲ್ಮ್ ಪ್ರೊಡ್ಯೂಸರ್, ನೀವು ಎಲ್ಲರೂ ಕೇಳಿರ್ತೀರ. ಡಿ ವಿ ರಾಜಾರಾಮ್ ಹಳೆಯ ಅಂದರೆ ಅವ್ರ ಅಣ್ಣನ ಹಳೆಯ ನಾನು. ಅವ್ರು ಬಂಧನ, ಬಂಗಾರದ ಮನುಷ್ಯ, ಮುತ್ತಿನ ತುಂಬ ಸಿನಿಮಾಗಳು ತೆಗೆದಿದ್ದಾರೆ. ಸೊ ಅದರಿಂದ ಅವರು ಆ ಲೆವೆಲ್ ಬೆಳೀಲಿ ನಾನು ಬೇಡ್ಕೊತೇನೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಮುಚ್ಚಿಬಿಟ್ಟು ಡೋರ್ ಕ್ಲೋಸ್ ಮಾಡಿದ್ರೆ ಬರಲಾರೆ ಬರಲಾರೆ ಒಬ್ಬಳೆ ನಾನು ಎಂದು ಮುಸ್ಸಂಜೆ ನಮ್ಮೂರಲ್ಲಿ ರಂಗಾರಿ ಸೇವೆಗೆಂದು ಬರಲಾರೆ ಬರಲಾರೆ ಒಬ್ಬಳೆ ನಾನು ಎಂದು ಮುಸ್ಸಂಜೀರಿ ನಮ್ಮೂರಲ್ಲಿ ರಂಗಾರಿ ಸೇವೆಗೆಂದು ಬರಲಾರೀನಿ ಬರಲಾರೀನಿ ಒಬ್ಬಳೆ ನಾನು ಎಂದು ಹೆಣ್ಣಿನ ಕಲು
దొరసిన వెదలరే శృతినిలయని ఒకటి చేసి తెగిట తదిమి తందాన హృదయ లయల గతులు తగిడ తదిమి తందాన హృదయ లయల గతుల తిల్లాన. థ్యాంక్ యూ. నరుడి బ్రతుకు నటన ఈశ్వరుడి తలుపు ఘటన ఆరింటి నడుమా నీకెందుకింత ఘటన. నరుడి బ్రతుకు నటన ఈశ్వరుడి తలుపు ఘటన ఆరింటి నడుమా నీకెందుకింత ఘటన. తెలసావరసానికి తెలిసే అనుసా తెలిసి తెలియని ఆచల వయసి వరస. తెలసావరసానికి తెలిసి అనుసా తెలిసి తెలియని లలలా ఏదిలోని అలటి వంక కందిలోని కలలి కథ కొండెయలను అంది వదలు చేసి తదిమి హృదయ లైల గతుల తొడవడు హృదయ లైల గతుల భక్తితో కొలచే మందు రామజోగి మందు కొనారే ఓ జనులారా ರಾಮಜೋಗಿ ಅಡ್ಡ ಬಂದ್ರೆ ಹಿಡ್ದಂಗೆ ಆಗುತ್ತೆ ಸ್ಪೀಕರ್ಗೆ ಅಡ್ಡ ಇದ್ರೆ ಬ್ಲೂಟೂತ್ ಬರಲ್ಲ ಅದಕ್ಕೆ ಕಟ್ ಆಗ್ತಾರೆ కొనబైన దొరకాని మందు సాటిలేని జగమునందు స్వామి రామ జోగి మందు రామ జోగి మందు కొనారే ఓ జనులారా రామ జోగి మందు కొనారే కాటికి కొండాల ఎంటి కర్మము ఎడబాపే మందు కాటికి కొండాల ఎంటి కర్మము ఎడబాపే మందు సాటిలేని జగమునందు స్వామి రామ జోగి మందు రామ
ಆಯ್ತು ಊಟ ಆಯ್ತು ಟೈಮ್ ಆಯ್ತು ಸ್ವಾಮಿ ಬಿಡಿ ಆಯ್ತು ಬಿಡಿ ಕಳೆ ಬಂದಾಗ ನನ್ನನ್ನು ಹೃದಯ ಮುಟ್ಟಲು ಹೋದರೆ ನಾಚಿಕೆಯಲ್ಲಿ ಅಲೆಯಲ್ಲಿ ಸೆರೆಯುತ್ತಿದೆ ಮಲ್ಲಿಗೆ ಈಗ ಬೆಲ್ಲದ ಹಾಗೆ ಅಲ್ಲದೆ ಕರಗುತ್ತಿದೆ ಮುಳ್ಳಿನ ಮನದ ಮಂಟಪದಲ್ಲಿ ಮಲ್ಲಿಗೆ ಕರೆಯುತ್ತಿದೆ ನನ್ನೊಲವೇ ನನ್ನೊಲವೇ ಈಗೊಂದು ಹೃದಯ ನನ್ನನ್ನು ಹೃದಯ ಎನ್ನುವ ಚಿಂತೆಯು ಅಂಗದ ಅಂಜಿಕೆ ಕಾಡುತ್ತಿದೆ
ತಂತಿ ಬಿಟ್ಟಿಲು ಅಳ್ತಾ ಇದ್ರೆ ಎಂಥ ಸಂಗೀತ ಬೇಡ ಅಂದು ನೀಡೋ ಮನಸ್ಸಿ ಬಂದು ಕ್ಯಾಮ್ರಾ ಬೇಕಿತ್ತ ಚೆನ್ನಾಗಿದ್ದೆ ನಾನು ಪ್ರೀತಿ ಮಾಡಲೇಬೇಕಿತ್ತ ಓಡಿಯಾಗದ ಹೃದಯನ ಹೂವಿ ನಂಬಿ ಮಾಡ್ಕೊಂಡು ಕಷ್ಟಪಟ್ಟು ಹುಡುಕುವ ಯಾವನಿಗೆ ಬೇಕು ಸ್ವಾಮಿ ಪ್ರೀತಿ ತಪಸ್ಸು ಎಲ್ಲ ಇದ್ರು ಕೂಡ ನಮ್ದು ಖಾಲಿಯೇ ಕಂಡ ಇನ್ನು ಬಿಟ್ಟರೆ ಶುರುವಾಗುತ್ತೆ ನಮ್ಮ ಪೋಲಿ ವೇದಾಂತ ಚೆನ್ನಾಗಿದ್ದೆ ನಾನು ಪ್ರೀತಿ ಮಾಡಲೇಬೇಕಿತ್ತ ಸೂರ್ಯ ಮುಳುಗೋ ಟೈಮಲ್ಲಿ ಇವಳು ಕುಂತು ಹೋದಂತ ಬೆಂಚು ಮುಟ್ಟಿ ನೋಡುವ ಕಾಣಬೇಕಿತ್ತ ಹೋಗಿದ್ದೆ ಇಲ್ಲೊಂದು ದೇವಸ್ಥಾನ ಇದೆ. ಹಾಂ ಬಂದಿದೆ. ಆಮೇಲೆ ಇದಕ್ಕಾಗ್ತೇನೆ, ಯೂಟ್ಯೂಬ್ಗೆ ಹಾಕ್ತೇನೆ ನೋಡಿ. ಹೌದಾ? ನಂದು ಲಿಂಕು ಕೊಡ್ತೀನಿ, ಲಿಂಕು ಇದು ಮಾಡ್ಕೊಳ್ಳಿ. ಬನ್ನಿ, ಇಲ್ಲೇ ಹೋಗಿದ್ರಾ?